ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ನಡೀತಿದೆ ನನ್ನ ಜೀವನದಲ್ಲಿ? ಇನ್ನು ಎಷ್ಟು ದಿವಸ ಅಂತ ಹೀಗೆ ಕಣ್ಣ ಮುಚ್ಚಲೆ ಆಡ್ಕೊಂಡಿರ್ಬೇಕು? ಇದೆಲ್ಲ ನಂಗೊಂಥರ ಉಸಿರು ಕಟ್ಸ್ದಾಗ ಆಗ್ತಿದೆ. ಇಲ್ಲ, ಇದೆಲ್ಲ ನಾನು ಸರ್ ಹತ್ರ ಹೇಳ್ಕೊಂಬಿಡ್ಬೇಕು. ಖಂಡಿತ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ. ಹೌದು, ಅದೇ ಸರಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಹೇಳಮ್ಮ, ಏನ್ ಸಮಸ್ಯೆ? ಇವನು ನನ್ನ ಗಂಡ ಬುದ್ಧಿ. ಮದ್ವೆ ಆದಾಗಿಂದಾನು ದುಡ್ದಿಯೋ ದುಡ್ಡೆಲ್ಲ ಕುಡ್ದು ಹಾಳು ಮಾಡ್ತಾ ಇದ್ದಾನೆ ಬುದ್ಧಿ. ದಿನಾ ಕುಡ್ಕೊಂಬಂದ್ ರಾತ್ರಿ ಎಲ್ಲ ಜಗಳ ಮಾಡ್ತಾನೆ. ನಿಮ್ ಜೊತೆ ಜೀವನ ಮಾಡಕ್ ನನ್ನಿಂದ ಆಗಲ್ಲ ಬುದ್ಧಿ. ಏನಪ್ಪ ನೀನು ಇದಕ್ಕೇನು ಹೇಳ್ತೀಯಾ? ನೀನ್ ತಲೆ ಬಗ್ಸಿ ತಲೆ ಕೆರ್ಕೊಂಡಾಗ್ಲೇ ಗೊತ್ತಾಯ್ತು ನೀನ್ ತಪ್ಪು ಮಾಡಿದ್ಯಾ ಅಂತ. ಅಲ್ಲಯ್ಯ, ಗಂಡ ಹೆಂಡತಿ ಸಂಬಂಧ 7 ಜನ್ಮದ್ದು ಅಂತಾರೆ. ಹೆಣ್ಮಕ್ಳು ಅಪ್ಪನ ಮನೆ ಬಿಟ್ಟು ನಿನ್ನ ನಂಬ್ಕೊಂಡು ಬಂದಿರ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಿನ್ ಕರ್ತವ್ಯ ಅಲ್ವಾ? ಹೀಗೆ ಕುಡಿದು ಗಲಾಟೆ ಮಾಡೋದು ಎಷ್ಟು ಸರಿ ಹೇಳು? ಬುದ್ಧಿ ಚಟ ಬಿಡದೆ ಇರೋಕ್ಕಾಗಂಗೆ ಆಗ್ಬಿಟ್ಟದೆ ಬುದ್ಧಿ. ನಾನು ಏನು ಮಾಡಲಿ ಹೇಳಿ ಬುದ್ಧಿ? ನೋಡಯ್ಯ, ಚಟ ನಮ್ಮನ್ನು ಬಿಡೋದು ಇಲ್ಲ, ಅಂಟ್ಕೊಳ್ಳೋದು ಇಲ್ಲ. ಚಟಕ್ಕೆ ದಾಸರಾಗೋದು ನಾವೇ. ಕುಡಿತದಿಂದ ಬರೀ ಆರೋಗ್ಯ ಮಾತ್ರ ಹಾಳಾಗಲ್ಲ, ಹಣನೂ ಹಾಳಾಗುತ್ತೆ. ಇನ್ಮೇಲೆ ಇವೆಲ್ಲ ಬಿಟ್ಟು ನೀವು ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ತಪ್ಪಾಯ್ತು ಬುದ್ಧಿ, ಕುಡಿಯೋಕ್ಕಿಲ್ಲ ನಾನು. ಇರ್ಲಿ ನೀನು ಅರ್ಥ ಮಾಡ್ಕೋಬೇಕು. ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡು ಉದ್ಧಾರನೂ ಆಗ್ತಾನೆ, ಹಾಳಾಗ್ತಾನೆ. ನೀನು ಸಣ್ಣ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ಳದೆ ಅನುಸರಿಸ್ಕೊಂಡು ಜೊತೆಯಾಗಿ ಬಾಳ್ಬೇಕು. ಇನ್ಮೇಲೆ ಬಿಟ್ಟೋಗೋ ಮಾತಾಡಬಾರ್ದು. ಇದೇ ಕೊನೆ. ಇನ್ನೊಂದ್ಸರಿ ನೀನು ಕುಡ್ದೆ ಅಂತ ವಿಷಯ ಗೊತ್ತಾದ್ರೆ ಈ ನರಸಿಂಹನ ಅವತಾರ ಗೊತ್ತಲ್ಲ. ನೀನು ಅಷ್ಟೇ ಅಮ್ಮ, ಇನ್ಮೇಲೆ ಬಿಟ್ಟೋಗೋ ಮಾತೆಲ್ಲ ಆಡಬಾರ್ದು. ಒಳ್ಳೇದಾಗಿ ಹೋಗ್ಬಿಟ್ಟು ಬನ್ನಿ. ಇಲ್ಲಿ ಒಳ್ಳೇದಾಗಿ ಹೋಗಿ ಬನ್ನಿ. ದೇವ್ರು ಒಳ್ಳೇದು ಮಾಡಿ. ಅಯ್ಯೋ, ಇದೇನಿದು? ಅವ್ನು ಕುಡಿತಾನೆ, ಹಿಂಸೆ ಮಾಡ್ತಾನೆ ಅಂದ್ರೂ ಆ ಹಿಂಸೆಗೆ ಸಮಾಧಾನ ಮಾಡಿ ಅವನ ಜೊತೆನಲ್ಲೇ ಕಳಿಸ್ಬಿಟ್ರಲ್ಲ. ಇವ್ರ ಹತ್ರ ಏನಾದರೂ ಹೇಳ್ಕೊಂಡ್ರೆ ನನಗೂ ಹಾಗೆ ಸಮಾಧಾನ ಮಾಡಿ ಜಯಂತ್ ಅವ್ರ ಜೊತೆ ಕಳಿಸ್ಬಿಟ್ರೆ? ಇಲ್ಲ, ಹಾಗಾಗ್ಬಾರ್ದು.